ಮಾದೇಶ್ವರ ನಿನ್ನ ಗಿರಿಗೆ ಬರುವೆ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸಚಿನ್ ಶೇಖರ್ ಆನ್ ಸ್ಟೇಜ್ ಪ್ಲೀಸ್. ಮಾದೇಶ್ವರ ಮಾದೇಶ್ವರ ಬಂಜೆಯ ಬೇಗೆಯ ಕೇಳೆಯ ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ನಿನ್ನ ಪೂಜೆಯ ನಾ ಮಾಡುವೆ, ಕಣ್ಣೀರಿನ ಹೊಳೆ ಹರಿಸುವೆ, ನನಗೊಂದು ಶಿಶು ನೀಡೆಯ ಮಾದೇವ, ನನಗೊಂದು ಶಿಶು ನೀಡೆಯ ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ನಿನ್ನ ಪೂಜೆಯ ನಾ ಮಾಡುವೆ. ಬಂಗಾರ ಸಿಂಗಾರ ನನಗೆ ತಕೋ, ಅರಮನೆಯ ವೈಭೋಗ ಇನ್ನೇ ತಕೋ, ಬಂಗಾರ ಸಿಂಗಾರ ನನಗೆ ತಕೋ, ಅರಮನೆಯ ವೈಭೋಗ ಇನ್ನೇ ತಕೋ, ನೆರೆ ಮನೆಯವರೆಲ್ಲ ನನ್ನ ಬಂಜೆ ಎನ್ನುವರಲ್ಲ, ಕೈ ಹಿಡಿದ ಪತಿಯು ನನ್ನ ದೂರ ತಳ್ಳುವರಲ್ಲ, ನನಗೊಂದು ಶಿಶು ನೀಡೆಯ ಮಾದೇವ, ನನಗೊಂದು ಶಿಶು ನೀಡೆಯ ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ನಿನ್ನ ಪೂಜೆಯ ನಾ ಮಾಡುವೆ. ನಾಗು ಮಲೆಯನ್ನು ನಾ ಕಾಣೆನು, ಆದರೂ ನಿನ್ನ ಪಾದ ಬಿಡಲಾರೆನು, ನಾಗು ಮಲೆಯನ್ನು ನಾ ಕಾಣೆನು, ಆದರೂ ನಿನ್ನ ಪಾದ ಬಿಡಲಾರೆನು, ಅಮ್ಮ ಎನ್ನುವವರು ಯಾರಿಲ್ಲ ತಂದೆ, ಈ ಕಂಬನಿಗೆ ಕೊನೆ ಹೇಗೆ ಮುಂದೆ, ಗಂಡು ಮಗನ ನೀಡೆಯ ಮಾದೇವ, ಗಂಡು ಮಗನ ನೀಡೆಯ ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ನಿನ್ನ ಪೂಜೆಯ ನಾ ಮಾಡುವೆ, ಕಣ್ಣೀರಿನ ಹೊಳೆ ಹರಿಸುವೆ, ನನಗೊಂದು ಶಿಶು ನೀಡೆಯ ಮಾದೇವ, ನನಗೊಂದು ಶಿಶು ನೀಡೆಯ ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ನಿನ್ನ ಪೂಜೆಯ ನಾ ಮಾಡುವೆ. ಮಾದೇಶ್ವರ ನಿನ್ನ ಗಿರಿಗೆ ಬರುವೆ, ಸಚಿನ್ ಶೇಖರ್ ಅಕ್ಕ ಸಮಾಧಾನ ಆಯ್ತಾ? ತುಂಬ
ಮಾದೇಶ್ವರ ನಿಮ್ಮ ಕೈ ಹಿಡಿತಾನ ನೋಡೋಣ ಈ ಕಮೆಂಟ್ಸ್ ಮೂಲಕ. ಅರ್ಚನಾ ಮ್ಯಾಮ್, ಫಸ್ಟ್ ಆಫ್ ಆಲ್ ಒಂದು ಹೆಣ್ಣು ಈ ಹಾಡುವಂತಹ ಯೂಶ್ವಲಿ ಹೆಣ್ಣು ಹಾಡುವಂತಹ ಗೀತೆಯನ್ನು ಆರಿಸ್ಕೊಂಡು ಹಾಡಿದ್ಯಾ ನೀನು, ಅದೇ ಒಂದು ಚಾಲೆಂಜ್ ಆ್ಯಕ್ಚುಲಿ. ಯಾಕಂದರೆ ಹೆಣ್ಣು ಹಾಡುವ ಹಾಡು ಆಕೆಯ ಧ್ವನಿಯಲ್ಲಿ ಮೂಡುವಂಥ ಭಾವನ ಗಂಡು ಧ್ವನಿಯಲ್ಲಿ ಮೂಡಿಸೋದು ತುಂಬ ಕಷ್ಟ. ಮಾದೇಶ್ವರ ಎಷ್ಟು ಚೆನ್ನಾಗಿ ಹಾಡಿದ್ಯಪ್ಪ. ಈ ಕಳೆದ ಸಂಚಿಕೆಗಳಲ್ಲಿ ಹೆದರ್ಕೊಂಡು ಶಾರ್ಪ್ ಹಾಡ್ತಾ ಇದ್ದಂಥ ಸಚಿನ್ನಲ್ಲಿ ಇವತ್ತು ಎಲ್ಲರನ್ನೂ ಕ್ಲೀನ್ ಬೋಲ್ಡ್ ಮಾಡಿದ ಸಚಿನ್ ಎಲ್ಲಿ? ರನ್ಔಟ್ ಅಲ್ಲಿ ಮಿಸ್ ಆದ್ನಲ್ಲ ಮ್ಯಾಮ್, ಮತ್ತೆ ರನ್ಔಟ್ ಆಗ್ಬಿಟ್ರೆ. ರನ್ಔಟ್ ಆಗಕ್ಕೆ ಹೊರಟಿದ್ದೆ ಕಳೆದ ಸಂಚಿಕೆಯಲ್ಲಿ. ಓಹ್, ತುಂಬ ಚೆನ್ನಾಗಿತ್ತು. ಸಾಹಿತ್ಯನೂ ಚೆನ್ನಾಗಿದೆ, ಸಂಗೀತ ತುಂಬಾ ಚೆನ್ನಾಗಿದೆ. ಅಂದರೆ ಕೇಳಿದ ತಕ್ಷಣ ತರರ ತಾರರ ತರ ಆ ಜಾಗನೇ ಚೆನ್ನಾಗಿದೆ. ಕೈ ಹಿಡಿದ ಪತಿಯು ನನ್ನ ದೂರ ತಳ್ಳುವರಲ್ಲ, ನನಗೊಂದು ಶಿಶು ನೀಡೆಯ ಮಾದೇವ. ಕೇಳಿದ ತಕ್ಷಣ ಆಪ್ತವಾಗಿ ಬಿಡೋಂತಹ ಒಂದು ಟ್ಯೂನ್ ಇದು. ನೀನು ಆಪ್ತ ಆಗ್ಬಿಟ್ಟಿ ಕಣ. ಥ್ಯಾಂಕ್ ಯು ಮ್ಯಾಮ್, ಇಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಇವತ್ತು ಅನಿಸ್ತಾ ಇದೆ. ಕೆಲವು ಸಂಗತಿಗಳನ್ನು ಹಾಡುವಾಗ ಗಡಿಬಿಡಿ ಚೂರಿತ್ತು. ಮಾದೇಶ್ವರ ಏನು ತೊಂದರೆ ಇಲ್ಲ. ಕೆಲವು ಸಂಗತಿಗಳನ್ನು ಇನ್ನೂ ನೀನು ಸ್ವಲ್ಪ ಹಿಡಿತಕ್ಕೆ ತಗೊಂಡು ಹಾಡಿದ್ರೆ ನಿನ್ನ ಇಂಪ್ರೂವ್ಮೆಂಟ್ 1ರಿಂದ 10 ಇವತ್ತು. 1ರಿಂದ 3, 4 ಅಲ್ಲ, 1ರಿಂದ 10 ಇತ್ತು. ಅದು ನನಗೆ ಸರ್ಪ್ರೈಸ್ ಇವತ್ತು ನೀನು ನಂಗೆ ಕೊಟ್ಟಿರೋದು. ಒಳ್ಳೆ ಸರ್ಪ್ರೈಸು. ಹೀಗೆ ಐ ಆಮ್ ಸೋ ಪ್ರೌಡ್ ಆಫ್ ಯು. ಹೀಗೆ ಅದ್ಭುತವಾಗಿ ಹಾಡ್ತಾ ಇರಪ್ಪ. ಎಲ್ಲರ ಮನಸ್ಸನ್ನು ಗೆಲ್ತೀಯ ನೀನು. ಆಲ್ರೆಡಿ ಗೆಲ್ತಾ ಇದೆಯಾ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ನೇಮ್ಗಲ್ ಸರ್. ಸಚಿನ್, ಹಾಂ ಸರ್. ಎಷ್ಟು ಭಾವ ತುಂಬಿ ಆಡಿದ್ರಿ ನೀವು. ಮಾದೇಶ್ವರ ನಿನ್ನ ಗಿರಿಗೆ ಬರುವೆ. ಮೇಡಮ್ ಹೇಳಿದ್ರಲ್ಲ, ಅದು ಹೆಣ್ಣು ದನಿಯಲ್ಲಿ ಬರ್ತಕ್ಕಂಥ ಹಾಡು ನಿಮ್ಮ ಇದರಲ್ಲಿ ಬಂತಲ್ಲ, ತುಂಬ ಮೆಲೋಡಿಯಾಗಿ, ಎಲ್ಲಿ ಒಂದು ಹೆಚ್ಚು ಕಮ್ಮಿ ಇಲ್ಲದೆ ಸರಾಗವಾಗಿ ದಡ ಮುಟ್ಟಿಸ್ಬಿಟ್ರಿ ನೀವು ಅದನ್ನು ಹಾಡನ್ನ. ಬಂಗಾರ ಸಿಂಗಾರ ನನಗೆ ತಕೋ, ಅರಮನೆಯ ವೈಭೋಗ ಇನ್ನೇತಕೋ. ಅಷ್ಟೇ ಅರ್ಥಗರ್ಭಿತವಾದ ಸಾಹಿತ್ಯ ಅದರಲ್ಲಿದೆ. ಅಂದರೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗದೇ ಇದ್ದಾಗ ಅವ್ರಿಗೆ ಒಂದು ಕೊರಗಿರುತ್ತೆ. ಆ ಕೊರಗಿದ್ದಾಗ ಎಷ್ಟೆಲ್ಲ ಆರೈಕೆಗಳು ಮಾಡ್ಕೊಳ್ತಾರೆ. ಅದೆಲ್ಲ ಹಳ್ಳಿ ಕಡೆ ಇವಾಗೂ ಇದೆ, ಅದು ಈಗಲೂ ಇದೆ ಆ ಇದರಲ್ಲಿ. ಅಂಥದ್ರಲ್ಲಿ ಆ ಒಂದು ಹೆಣ್ಣು ತನ್ನ ಅಂತರಾಳದಿಂದ ಮಗು ಬೇಕು ಅಂತ ಆ ದೇವರಲ್ಲಿ ಮೊರೆ ಇಡ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಅದು ಒಳ್ಳೆಯ ಹಾಡನ್ನು ಇವತ್ತು ನೀವು ವೇದಿಕೆ ಕೊಟ್ಟಿದ್ರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಎಷ್ಟು ಅದ್ಭುತವಾದ ಹಾಡಿದು. ನಾವೆಲ್ಲ ಏನು ಅಂದ್ಕೊಂಡಿರ್ತೀವಿ, ಮಾದೇಶ್ವರ ಅಂತ ಹಾಡಿದ ತಕ್ಷಣವೇ ಇದು ಜನಪದ ಅಂತ ಅನ್ಕೋತೀವಿ ಅಲ್ವಾ, ಅನ್ಕೋತೀವಲ್ವ. ಜನಪದ ಕಾವ್ಯಗಳಲ್ಲಿ ಮಾದೇಶ್ವರನ ಕಾವ್ಯನೂ ಒಂದು. ಶಿಷ್ಟದವರು ಅಂದರೆ ವಿದ್ಯಾವಂತರು, ಕಲ್ತಿರೋರು ಆ ಕಾವ್ಯವನ್ನು ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಆ ಕಥೆ ಒಳಗಡೆ ಬರುವಂಥ ಪಾತ್ರಗಳನ್ನು ಅರ್ಥ ಮಾಡಿಕೊಂಡು ಆ ಸನ್ನಿವೇಶಕ್ಕೆ ತಕ್ಕನಾಗೆ ಅನೇಕ ಹಾಡುಗಳನ್ನು ಬರೀತಾರೆ. ಬರೆದು ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡುಗಳನ್ನು ಹಾಡ್ತಾರೆ. ತಪ್ಪೇನಿಲ್ಲ, ಭಾಳ ಅದ್ಭುತವಾಗಿ ಮೂಡಿಬಂದಿದೆ ಅಲ್ವಾ. ಬರಿಬೇಕು, ಅದನ್ನು ಮುಂದುವರಿಸಬೇಕು. ಆ ಒಂದು ಶೈಲಿ ಅಂತ ಆದರೂ ಕೂಡ ನಾವು ಆ ಮೂಲಕ ಒಂದಷ್ಟು ಏನೋ ಆ ಮಾದೇಶ್ವರನ ಕುರಿತಾದ ಒಂದಷ್ಟು ಕಥೆಗಳನ್ನು ತೆಗಿಲಿಕ್ಕೆ ಯಾಕೆ ಕೇಳ್ತಾ ಇದ್ದಾಳೆ ಈ ಹಾಡನ್ನು, ಯಾಕೆ ಹೇಳ್ತಿದ್ದಾಳೆ ಮಾದೇಶ್ವರನ ಗಂಡು ಮಗ ಬೇಕು ಅಂತೇಳಿ. ಸರಣೆ ಸಂಖ್ಯೆಮ್ಮನ ಕಥೆ ಓದಿದಾಗ ಗೊತ್ತಾಗುತ್ತೆ ಆಕೆ ಏನು ಕಷ್ಟಪಟ್ಟಳು, ಏನು ಮಾಡಿದ್ಲು, ಆಮೇಲೆ ಏನಾಯಿತು ಅಂತೆಲ್ಲ ನಿಮ್ಗೆ ಡೀಟೇಲ್ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ನಾನು ಅಲ್ವಾ. ಈ ಥರದ್ದೆಲ್ಲ ಹುಡುಕಕ್ಕೆ ಶುರು ಮಾಡ್ತೀರಿ, ಆಗ ತನ್ನಿಂದ ತಾನೇ ಆ ಜನಪದ ಉಳಿಯೋಕ್ಕೆ ಶುರುವಾಗುತ್ತೆ ಅಲ್ವಾ. ಹೌದಲ್ವಾ? ಹೌದು ಸರ್. ಇದು ಜನಪದ ಶೈಲಿಯ ಹಾಡಾದರೂ ಕೂಡ ಅದ್ಭುತವಾದ ಹಾಡು. ಹಾಗಾಗಿ ಈ ಪರಂಪರೆ ಮುಂದುವರಿಲಿ. ಹಾಡುಗಾರಿಕೆ ಭಾಳ ಚೆನ್ನಾಗಿತ್ತು, ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಚಿನ್, ಖುಷಿ ಆಯ್ತಾ? ಮಾತೇ ಬರ್ತಾ ಇಲ್ಲ.
ಇಲ್ಲ ಅಂದ್ರೂ ಅವ್ನು ಮಾತಾಡಲ್ಲ ಆ್ಯಕ್ಚುಲಿ. ಅದೇ ಕೇಳ್ತಾ ಇರ್ತಾನೆ, ನಾನು ಇನ್ನೂ ಸ್ವಲ್ಪ ಮಾತಾಡಬೇಕಲ್ವಾ ಅಂತ ಬ್ಯಾಕ್ ಸ್ಟೇಜ್. ಸಚಿನ್ ಬಗ್ಗೆ ಹೇಳಬೇಕು ಅಂದರೆ ಈ ಮಲ್ಟಿ ಟಾಸ್ಕ್ಸ್. ಇಲ್ಲಿ ಬರ್ತಾರೆ, ಇಲ್ಲೆಲ್ಲೋ ಆಫೀಸ್ಗೆ ಹೋಗ್ತಾರೆ, ಇಲ್ಲಿ ಅದು ರೆಸ್ಟೋರೆಂಟಲ್ಲಿ ಹಾಡ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಕೆಲಸ ಮಾಡ್ತಾನೆ, ಪುನಃ ಇಲ್ಲಿ ಬಂದು ಹಾಡಾಡ್ತಾನೆ. ಸೊ ಗುಡ್. ಥ್ಯಾಂಕ್ ಯು. ಅವನದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ. ಹಾಗೆ ಇರಬೇಕು. ವೆರಿ ಗುಡ್. ಅಂದರೆ ಅವನನ್ನು ನಾನು ನೋಡ್ತಾ ಇರ್ತೀನಲ್ಲ, ಪಾಪ ಎಲ್ಲೂ ಕೂತ್ಕೊಂಡು ಆಫೀಸ್ ಕೆಲಸ ಮಾಡ್ತಿರ್ತಾನೆ, ಮತ್ತು ಬಂದು ಹಾಡ್ತಾನೆ. ತಲೆಯಲ್ಲಿ ನೂರಾರು ಟೆನ್ಷನ್ ಇರುವಾಗ್ಲೂ ಬಂದು ಪರ್ಫಾರ್ಮ್ ಮಾಡ್ತಾನಲ್ಲ, ಅದು ಅವನ ಡೆಡಿಕೇಶನ್ ತೋರಿಸುತ್ತೆ. ಆ್ಯಂಡ್ ನಿನ್ನ ಹಾರ್ಡ್ ವರ್ಕ್ ನಿಜವಾಗ್ಲೂ ನಿನಗೆ ಏನು ಫಲ ತಂದು ಕೊಡಬೇಕು, ಅದು ಕೊಡತ್ತಪ್ಪ. ಆಲ್ ದಿ ಬೆಸ್ಟ್.